ಬಗೆದಷ್ಟು ತೆರೆದುಕೊಳ್ತಾ ಇದೆ ದರ್ಶನ್ ಸೋ ಕಾಲ್ಡ್ ಭೂಗತ ಜಗತ್ತು. ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟ ದರ್ಶನ್ ಪ್ರತಿ ನಡೆ. ಕೊಲೆ ಆರೋಪಿ ನಟ ದರ್ಶನ್ ಬಳಿ ಸ್ವಂತ ಸಿಮ್ ಕಾರ್ಡ್ ಇಲ್ಲವಂತೆ. ವಿಚಾರಣೆ ವೇಳೆ ಬಯಲಾಯಿತು ನಟ ದರ್ಶನ್ ಕರಾಮತ್ತು. ಬೇರೊಬ್ಬರ ಹೆಸರಿನಲ್ಲಿ ಸಿಮ್ ಅನ್ನ ಬಳಸ್ತಿದ್ದ ನಟ ದರ್ಶನ್. ನಟ ದರ್ಶನ್ ಬಳಸ್ತಿದ್ದ ಸಿಮ್ ಯಾರದ್ದು ಎಂದು ಪತ್ತೆಯನ್ನ ಹಚ್ಚಿದ್ದಾರೆ. ಯಾರ ಹೆಸರಿನಲ್ಲಿ ಸಿಮ್ ಇದೆ ಎಂದು ಪತ್ತೆ ಹಚ್ಚಿರೋ ಪೊಲೀಸರು ಆ ವ್ಯಕ್ತಿಯನ್ನು ವಿಚಾರಣೆ ನಡೆಸಲಿರುವಂತಹ ತನಿಖಾ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ಆ ವ್ಯಕ್ತಿಗೂ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಟ ದರ್ಶನ್ ಯಾಕೆ ಸ್ವಂತ ಹೆಸರಿನಲ್ಲಿ ಸಿಮ್ ಕಾರ್ಡ್ ಅನ್ನ ಬಳಸ್ತಿರ್ಲಿಲ್ಲ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ದರ್ಶನ್ಗೆ ಸಿಮ್ ಖರೀದಿಸಲು ಸಹಾಯ ಮಾಡಿದ್ಯಾರು? ಈ ಎಲ್ಲ ಅಂಶಗಳನ್ನ ಕೆದಕುತ್ತಿರುವಂತಹ ತನಿಖಾ ಅಧಿಕಾರಿಗಳು. ರೇಣುಕಾ ಸ್ವಾಮಿ ಬರ್ಬರ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಆದ್ರೆ ಈಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದಾರೆ ದರ್ಶನ್ನ ಪ್ರತಿ ನಡೆ. ಏನು ಕೊಲೆ ಆರೋಪದಲ್ಲಿ ನಟ ದರ್ಶನ್ ಏನ್ ಜೈಲು ಪಾಲಾಗಿದ್ದಾರೆ. ಈಗ ತನಿಖೆ ವೇಳೆ ಮತ್ತೊಂದಿಷ್ಟು ಅನುಮಾನಗಳ ಪ್ರಶ್ನೆಗಳು ಹೇಳ್ತಾ ಇದೆ. ಕೊಲೆ ಆರೋಪಿ ದರ್ಶನ್ ಬಳಿ ಇಲ್ಲವಂತೆ ಸ್ವಂತ ಸಿಮ್ ಕಾರ್ಡ್. ದರ್ಶನ್ ಅವರು ತಮ್ಮ ಹೆಸರಿನ ಸ್ವಂತ ಸಿಮ್ ಕಾರ್ಡ್ ಅನ್ನ ಬಳಸ್ತಾ ಇಲ್ವಂತೆ. ವಿಚಾರಣೆ ವೇಳೆ ಬಯಲಾಯ್ತು ನೋಡಿ ನಟ ದರ್ಶನ್ ಕರಾಮತ್ತು. ಬೇರೊಬ್ಬರ ಹೆಸರಿನಲ್ಲಿ ಸಿಮ್ ಅನ್ನ ಬಳಸ್ತಿದ್ದಾರಂತೆ ನಟ ದರ್ಶನ್. ಏನೋ ನಟ ದರ್ಶನ್ ಬಳಸ್ತಿದ್ದಂತಹ ಸಿಮ್ ಯಾರದ್ದು ಅಂತ ಅಧಿಕಾರಿಗಳು ಈಗ ಪತ್ತೆ ಹಚ್ಚಿದ್ದಾರೆ. ಯಾರ ಹೆಸರಿನಲ್ಲಿ ಸಿಮ್ ಇದೆ ಅಂತ ಅಧಿಕಾರಿಗಳು ಪತ್ತೆ ಹಚ್ಚಿಬಿಟ್ಟಿದ್ದಾರೆ. ಏನು ಆ ವ್ಯಕ್ತಿಯನ್ನ ಕೂಡ ವಿಚಾರಣೆ ಮಾಡಲಿಕ್ಕೆ ತನಿಖಾ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಆ ವ್ಯಕ್ತಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನಟ ದರ್ಶನ್ ಯಾಕೆ ತಮ್ಮ ಸ್ವಂತ ಹೆಸರಿನಲ್ಲಿ ಸಿಮ್ ಕಾರ್ಡ್ ಅನ್ನ ಬಳಸ್ತಾ ಇಲ್ಲ? ಹಾಗಾದ್ರೆ ದರ್ಶನ್ ಬಳಸ್ತಾ ಇರುವಂತಹ ಸಿಮ್ ಕಾರ್ಡ್ ಯಾವ ವ್ಯಕ್ತಿದ್ದು? ಹಾಗಾದ್ರೆ ಆ ವ್ಯಕ್ತಿಗೂ ಮತ್ತು ದರ್ಶನ್ಗೂ ಯಾವ ರೀತಿಯಾಗಿರುವಂತಹ ಸಂಬಂಧ ಇದೆ? ಇವೆಲ್ಲ ಈಗ ಪ್ರಶ್ನೆಯಾಗಿ ಮೂಡ್ತಾ ಇದೆ. ಹೀಗಾಗಿ ಹೆಚ್ಚಿನ ತನಿಖೆಗಾಗಿ ಪೊಲೀಸ್ ಅಧಿಕಾರಿಗಳು ಈಗ ದರ್ಶನ್ ಯಾರ ಹೆಸರಿನಲ್ಲಿ ಸಿಮ್ ಕಾರ್ಡ್ ಅನ್ನ ಬಳಸ್ತಾ ಇದ್ರು ಆ ವ್ಯಕ್ತಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ದರ್ಶನ್ಗೆ ಸಿಮ್ ಅನ್ನ ಖರೀದಿಸಲು ಸಹಾಯ ಮಾಡಿದ್ ಯಾರು? ಆ ವ್ಯಕ್ತಿ ಯಾಕೆ ಸಹಾಯ ಮಾಡಿದ್ರು ದರ್ಶನ್ಗೆ? ಏನು ಸ್ಟಾರ್ ದರ್ಶನ್ ಯಾಕೆ ತಮ್ಮ ಸ್ವಂತ ಹೆಸರಿನಲ್ಲಿ ಸಿಮ್ ಕಾರ್ಡ್ ಅನ್ನ ಬಳಸ್ತಾ ಇಲ್ಲ? ಹಾಗಾದ್ರೆ ಈ ಹಿಂದೆ ಏನೇನು ವಿಚಾರಗಳಿದೆ? ಏನೋ ತನಿಖೆ ವೇಳೆ ದರ್ಶನ್ ಕಾಲ್ ಲಿಸ್ಟ್ ಅನ್ನ ಚೆಕ್ ಮಾಡಿದಾಗ ದರ್ಶನ್ಗೆ ರೌಡಿ ಶೀಟರ್ ಗಳ ಸಂಪರ್ಕ ಇದೆ ಎನ್ನುವಂತ ಮಾಹಿತಿ ಕೂಡ ಹೊರಬಂದಿತ್ತು. ಹಾಗಾದ್ರೆ ಈಗ ಮತ್ತೊಂದಿಷ್ಟು ವಿಚಾರಗಳು ಇವೆಲ್ಲದಕ್ಕೂ ಕೂಡ ತಾಳೆ ಆಗ್ತಾ ಇದೆ. ಇತ್ತ ದರ್ಶನ್ಗೆ ರೌಡಿ ಶೀಟರ್ ಗಳ ಸಂಪರ್ಕ ಇದೆ ಅನ್ನುವಂತ ವಿಚಾರಕ್ಕೂ ಈಗ ದರ್ಶನ್ ತಮ್ಮ ಸ್ವಂತ ಹೆಸರಿನಲ್ಲಿ ಸಿಮ್ ಕಾರ್ಡ್ ಅನ್ನ ಬಳಸದೆ ಇರೋದಕ್ಕೂ ಎಲ್ಲವೂ ಕೂಡ ಒಂದು ರೀತಿಯಾಗಿ ಪುಷ್ಟೀಕರಣವನ್ನ ಕೊಡ್ತಾ ಇದೆ. ಹೀಗಾಗಿ ಎಲ್ಲ ಅಂಶಗಳನ್ನ ಕೆದಕ್ತಾ ಇದ್ದಾರೆ ತನಿಖಾ ಅಧಿಕಾರಿಗಳು.